ಗುರುವಿಲ್ಲದ ವಿದ್ಯೆ ಗುರಿಯಿಲ್ಲದ ಪಯಣದಂತೆ. ತಾಯಿಯ ನಂತರದ ಸ್ಥಾನ ಗುರುವಿಗೆ. ಗುರು ಶಿಷ್ಯರ ನಡುವಿನ ಅನುಬಂಧ ಬಹಳ ಪವಿತ್ರವಾದದ್ದು. ಎಷ್ಟೇ ವರ್ಷಗಳು ಕಳೆದರೂ ವಿದ್ಯೆ ಕಲಿಸಿದ ಗುರುವಿನ ಮೇಲಿನ ಭಕ್ತಿ, ಗೌರವ ಎಂದಿಗೂ ಕಡಿಮೆಯಾಗುವುದಿಲ್ಲ. ಇಂಥದೊಂದು ಅಪರೂಪದ ಹಾಗೂ ಭಾವುಕ ಕ್ಷಣಕ್ಕೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಸಾಕ್ಷಿಯಾಯಿತು. ಹೌದು, ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರದ ಶತಶೃಂಗ ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಟಿ ಆದಿನಾರಾಯಣ ಶೆಟ್ಟಿ ಅಂದ್ರೆ ಎಲ್ಲರ ನೆಚ್ಚಿನ ಟಿಎಎನ್ ಸರ್ ಅವರ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿತು. ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಚಿಕ್ಕನಹಳ್ಳಿ ಸಿಆರ್ ಶಿವರಾಜ್ ಅವರ ನೇತೃತ್ವದಲ್ಲಿ ಒಂದಾದ ಹಳೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುವಿಗೆ ವಿಶೇಷವಾಗಿ ಸನ್ಮಾನಿಸಿದರು. ವೇದಿಕೆ ಮೇಲೆ ಟಿ ಆದಿನಾರಾಯಣ ಶೆಟ್ಟಿ ದಂಪತಿಗಳಿಗೆ ಹೂಮಳಿ ಸುರಿಸುವ ಮೂಲಕ ಭಕ್ತಿಪೂರ್ವಕವಾಗಿ ಸತ್ಕರಿಸಿದರು. ಜೊತೆಗೆ ವಿಶೇಷ ಉಡುಗೊರೆ ನೀಡಿ ಗುರುವಿಗೆ ತಮ್ಮ ಅಪಾರ ಗೌರವ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಹಲವು ಹಳೆ ವಿದ್ಯಾರ್ಥಿಗಳು ತಮಗೂ ಹಾಗೂ ತಮ್ಮ ನೆಚ್ಚಿನ ಗುರುವಿಗೂ ಇರುವ ಸುಮಧುರ ಅನುಬಂಧ ಹಾಗೂ ಶಾಲಾ ದಿನಗಳ ನೆನಪುಗಳನ್ನು ವೇದಿಕೆ ಮುಂದೆ ಮೆಲುಕು ಹಾಕಿದರು. ಇದೇ ಸಂತಸದ ಸಂದರ್ಭದಲ್ಲಿ ಶಾಲೆಯಲ್ಲಿ ಪ್ರಸ್ತುತ ಓದುತ್ತಿರುವ ಮಕ್ಕಳಿಗೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಒಟ್ಟಿನಲ್ಲಿ ತಮ್ಮ ಭವಿಷ್ಯ ರೂಪಿಸಿದ ಗುರುವಿಗೆ ಶಿಷ್ಯರೆಲ್ಲರೂ ಸೇರಿ ನೀಡಿದ ಈ ಬೀಳ್ಕೊಡುಗೆ ಸಮಾರಂಭ ಎಲ್ಲರ ಗಮನ ಸೆಳೆಯಿತು. ನಮ್ಮ ಶಿಕ್ಷಕರಾದಂಥ ಅವರ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಈ ದಿನ ಬಂದು ಅಚ್ಚುಕಟ್ಟಾಗಿ ಏನು ಅವರಿಗೆ ಆ ಒಂದು ಹೂವಿನ ಮಾಲೆ ಹಾಕುವ ಮುಖಾಂತರ ಅವರ ಆಶೀರ್ವಾದ ಪಡೆಯುವ ಮುಖಾಂತರ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುವ ನನ್ನ ಎಲ್ಲ ಶತಶೃಂಗ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರೇ, ಈ ದಿನ ಈ ಕಾರ್ಯಕ್ರಮದಲ್ಲಿ ಏನು ನಗುತ್ತಾ ಖುಷಿಯಾಗಿದ್ದಾರೆ, ಅವರು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ 100 ವರ್ಷ ಸದಾಕಾಲ ಅವರ ಸಂಗತಿಯ ಜೊತೆ ಬಾಳಿ ಇರಬೇಕು, ಆನಂದವಾಗಿರಬೇಕು ಅಂತ ನಾವೆಲ್ಲರೂ ಕೂಡ ಆಶಿಸುತ್ತಾ, ಏನು ಹಿರಿಯರ ಒಂದು ಅವರ ಆಶೀರ್ವಾದ ಕೂಡ ಅವರಿಗೆ ಐತೆ ಅಂತ ನಾವು ನಂಬುತ್ತಾ, ನಮಗೆ ಏನು ಅವರ ವಿದ್ಯಾಭ್ಯಾಸ ಕೊಟ್ಟಿದ್ದು ಅವರ ಅಮೂಲ್ಯವಾದ ವಿದ್ಯೆ ಈ ದಿನದಲ್ಲಿ ನಾವು ಈ ಮಟ್ಟಕ್ಕೆ ಒಂದು ಅವರ ವೇದಿಕೆಯಲ್ಲಿ ನಾವು ಕೂಡ ನಿಂತುಕೊಂಡು ಇವತ್ತು ಮಾತಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಪಾದಗಳಿಗೆ ನಮಸ್ಕಾರಿಸ್ತಾ, ನನ್ನ ಒಂದು ಜೀವನದಲ್ಲಿ ಅತಿ ಹೆಚ್ಚಿನ ಏನು ಶಿಕ್ಷಕರ ಅಂದ್ರೆ ನನಗೆ ಟಿಎಂ ಸರ್, ಯಾಕಂದ್ರೆ ನಮ್ಮ ವಿದ್ಯಾಭ್ಯಾಸ ಎಷ್ಟು ಅಮೂಲ್ಯವಾದದ್ದು, ಅಷ್ಟೇ ರೀತಿ ಶಿಸ್ತು, ನಮಗೆ ಬುದ್ಧಿ ಜ್ಞಾನ ಕೂಡ ಮುಖ್ಯ ಅಂತ ನಾವು ತಿಳಿದುಕೊಂಡು, ಯಾಕಂದ್ರೆ ನಾವು ಓದುವಾಗ ಏನು 20 ವರ್ಷಗಳ ಹಿಂದೆ ನಾವು ಕೆಳಗಡೆ ಕೂತ್ಕೊಂಡಿದ್ವಿ, ಇವತ್ತು ಅವರ ಪಕ್ಕದಲ್ಲಿ ನಿಂತುಕೊಂಡು ಮಾತಾಡೋ ಶಕ್ತಿ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಗುರುಗಳು ನೀಡುವಂತ ಒಂದು ವಿದ್ಯಾಭ್ಯಾಸ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಬಡತನ ಮುಖ್ಯ ಅಲ್ಲ, ವಿದ್ಯಾಭ್ಯಾಸ ಮುಖ್ಯ ಇವತ್ತು. ಯಾಕಂದ್ರೆ ಅವರು ಕಲಿಸ್ಕೊಟ್ಟಿದ್ದು ವಿದ್ಯಾಭ್ಯಾಸ ಏನು ಅವ್ರ ಸೈಕಲ್ ಬಂತು, ಈಗ ಅವರು ಏನು ಡ್ರೆಸ್ ಕೋಡ್ ಇವತ್ತು ಮಾಡಿದ್ದಾರೆ, 20 ವರ್ಷಗಳ ಹಿಂದೆ ಅದೇ ಡ್ರೆಸ್ ಕೋಡ್ ನಾವು ಅವ್ರನ್ನೆಲ್ಲ ನೋಡಿ ಏನ್ ರಿಸಲ್ಟ್ ಮಾಡ್ತಿದ್ರು, ಏನ್ ನೀಟಾಗಿ ಬಟ್ಟೆ ಹಾಕ್ತಾ ಇದ್ರು, ಅವ್ರಿಗೆ 500 ರೂಪಾಯಿ ಸಂಬಳ ಬಂದ್ರು ಕೂಡ ಈ ವಿದ್ಯಾಭ್ಯಾಸಕ್ಕೆ ಏನು ದುಡಿಮೆ ಮಾಡಿದ್ದಾರೆ, 50,000 ಬಂದ್ರು ಕೂಡ ಅದೇ ಶಿಸ್ತು, ಅದೇ ಮನೋಭಾವದಿಂದ ಸೇವೆ ಮಾಡಿ ಈ ಶತಶೃಂಗ ವಿದ್ಯಾಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಿ ಅವರು ಇವತ್ತಿನ ದಿನ ಅದೇ ರೀತಿ ಅವರಿಗೆ ಸಾಥ್ ಕೊಟ್ಟಿರುವಂತಹ ಅವರ ಧರ್ಮಪತ್ನಿ ಅವರ ಮೇಡಮ್ ಅವರು, ನಾನು 93ರಲ್ಲಿ ಟೂರ್ ಹೋಗಿದ್ರೆ ಅವರು ಬಂದಿದ್ದ ನಮ್ಮ ಜೊತೆಯಲ್ಲಿ, ವಿದ್ಯಾರ್ಥಿಗಳ ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ಕೊಡೋಕ್ಕೆ ಪ್ರತಿಯೊಂದು ಅಕ್ಕ ತಂಗಿಯವರನ್ನ ಯಾವ ಭಾವನೆಯಿಂದ ನೋಡ್ತಾ ಇದ್ರು ಆ ಭಾವನೆಯಿಂದ ನೋಡಿ ಸಂಸ್ಥೆಗೆ ಒಳ್ಳೆ ಸೇವೆ ಕೊಟ್ಟಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸ ನಮ್ಮ ಶತಶೃಂಗ ವಿದ್ಯಾಸಂಸ್ಥೆ ಇರಲಿ. ಯಾಕಂದ್ರೆ ಒಂದು ಬಂದು ಇಲ್ಲಿ ನಿಮ್ಮ ವಿದ್ಯೆಯನ್ನು ಮಕ್ಕಳಿಗೆ, ಯಾಕಂದ್ರೆ ನಾವೆಲ್ಲ ಓದಿರುವಾಗ ನಮಗೆ ನೆನಪೈತೆ, ಈಗ ಮುಂದಿನ ದಿನಗಳಲ್ಲಿ ಓದುವಾಗ ನಿಮ್ಮ ನೆನಪು ಬೇಕಾಗ್ತದೆ ಈ ಶತಶೃಂಗ ವಿದ್ಯಾಸಂಸ್ಥೆಗೆ. ಅದರಿಂದ ತಾವು ಇದೇ ಮನೋಭಾವದಿಂದ ಈ ಶತಶೃಂಗ ಸಮಸ್ಯೆ ಮೇಲೆ ನಿಮ್ಮ ಪ್ರೀತಿ ಇರಲಿ ಅಂತ ಭಾವಿಸುತ್ತಾ, ಮುಂದಿನ ದಿನಗಳಲ್ಲಿ ನಿಮಗೆ ದೇವರು ಆರೋಗ್ಯ, ಭಾಗ್ಯ, ಐಶ್ವರ್ಯ ಸದಾಕಾಲ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡು, ಇವತ್ತಿನ ದಿನ ಇವತ್ತು ನೀವೇನು ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದೀರಾ, ಅವರನ್ನ ನೋಡಕ್ಕೆ ನಾನು 20 ವರ್ಷದಿಂದ ಇದೇ ಮೊದಲ ಬಾರಿಗೆ ಈ ವೇದಿಕೆಯನ್ನು ಬೀಳ್ಕೊಡುಗೆ ಅಂದ್ರೆ ನನಗೆ ತುಂಬಾ ನೋವಾಗ್ತದೆ. ಯಾಕಂದ್ರೆ ಅವ್ರಿಗೆ 40 ವರ್ಷ ಇಷ್ಟು ಬೇಗ ನಾವು ಬಿಡ್ತಾ ಅನ್ನೋ ಒಂದು ಭಾವನೆ ಇದೆ. ಆದರೂ ಕೂಡ ಅವರ ಸೇವೆ
ನಿಮ್ಮೆಲ್ಲರಿಗೂ ಕೂಡ ಎಲ್ಲ ವಿದ್ಯಾರ್ಥಿಯರು, ಈ ಶಾಲೆಯ ಸಿಬ್ಬಂದಿಯವರಿಗೂ, ಈ ಶಾಲೆಯ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ, ಈ ಒಂದು ಸಂಸ್ಥೆ ಬಡವ ಮಕ್ಕಳಿಗಾಗಿ ಇರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯನ್ನು ಉನ್ನತಕ್ಕೆ ಎಲ್ಲರೂ ಬೆಳೆಸಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಬೆಳೆಸೋಣ ಅಂತ ಹೇಳುತ್ತಾ, ಈ 4 ಮಾತಿನ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸ್ಕೂಲ್ ಬಂದೆ, ನಮ್ಮ ತಮಿಳಲ್ಲಿ ನಾನು ಇಷ್ಟಪಟ್ಟ ಫಸ್ಟ್ ಮಾಸ್ಟರ್ ಅಂದ್ರೆ ನಮ್ಮ TAN ಮಾಸ್ಟರ್. ಮತ್ತೆ ನಾನು ಕೆಲವನ್ನೆಲ್ಲ ವಿಚಾರಿಸಿದೆ, ನಮ್ಮ ಅತ್ತೆಯವ್ರನ್ನ ವಿಚಾರಿಸಿದೆ, ನಮ್ಮ ಅಕ್ಕವ್ರನ್ನ ವಿಚಾರಿಸಿದೆ, ಎಲ್ಲರಿಗೂ TAN ಮಾಸ್ಟರ್, ಕನ್ನಡ ಮಾಸ್ಟರ್. ಎಷ್ಟು ವರ್ಷಗಳು ಅಂತ ಗೊತ್ತಿಲ್ಲ ಸರ್. ತುಂಬಾ ಆರೋಗ್ಯಕರವಾದಂತಹ ಪಾಠ ಮಾಡಿದ್ದೀರಾ. ನಿಮ್ಮ ಪಾಠ, ಕನ್ನಡ ಪಾಠ ತುಂಬಾ ಚೆನ್ನಾಗಿ ಕಲ್ತಿದ್ದೀವಿ. ಅದ್ರ ಜೊತೆಗೆ ಕೆಲವು ಸಂಸ್ಕೃತ ಹಾಡುಗಳ ಸ್ಪರ್ಧೆಗಳನ್ನು ಕೂಡ ನಾನು ಹೇಳಬಲ್ಲೆ. ಪುರದ ಬಣ್ಣದ ಪರಿಸರಕ್ಕೆ ಹೋಗುತ್ತಿದೆ, ಪರಿಸರದ ಭಾಗ್ಯವಾಡಿಗೆ ಸಪ್ತ ಸರದಿ ಪರಿಮಿತ ಕರೆ ಹೆಸರಿಗೆ ಸೊಬಗೆ ಜ್ಞಾತವಾಸಕ್ಕೆ ಹೋಗುತ್ತಿದೆ. ನಾನು ಯಾವುದೇ ವಿದ್ಯಾರ್ಥಿಗಳಲ್ಲಿ, ನನ್ನ ಫ್ರೆಂಡ್ಸ್ಗಳಲ್ಲಿ ನಮ್ಮ ಸಭೆಯಲ್ಲಿ ಪಡೆಯುವಂತಹ ಸತ್ಯಹರಿಚಂದ್ರ ಒಂದು ಪದ್ಯದ ಭಾಗವನ್ನು ನಾನು ಎಲ್ಲರಿಗೂ ಹೇಳ್ತೇನೆ ಗಟ್ಟಿಯಾಗಿ. ಅದ್ರ ಜೊತೆಗೆ ನಮ್ಮ ಕ್ಲಾಸ್ ಅಂದ್ರೆ ವಿದ್ಯಾಭ್ಯಾಸದ ಸಮಯದಲ್ಲಿ ಯಾವುದೇ ರೀತಿಯಿಂದ ಭೇದ ಭಾವ ಮಾಡಿಲ್ಲ ನಮ್ಮ ಸರ್. ದಿನ ಅವರಿಗೆ ಒಂದು ಬಾಕ್ಸ್ ತಗೊಳ್ಳೋದು, ಅವ್ರ ಬೈಕನ್ನು ಕೆಳಗಡೆ ತಗೊಳ್ಳೋದೇ ನಮ್ಮ ಒಂದು ಅದ್ಭುತವಾದಂತಹ ಅನುಭವ. ಇನ್ನು ಮುಂದಿನ ಜೀವನ ಆರೋಗ್ಯಕರವಾಗಿರಲಿ ಸರ್. ಮೇಡಮ್ನವರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ. ನಮ್ಮ ಸರ್ ಇಷ್ಟೊಂದು ಆರೋಗ್ಯವಾಗಿಟ್ಟಿರೋದಕ್ಕೆ. ಇನ್ನೂ 100 ವರ್ಷ ಆದ್ರೇನು ನಮ್ಮ ಸರ್ ಹೀಗೆ ಇರ್ತಾರಂತ ನಂಬಿಕೆ ಇದೆ ನಮಗೆ. ಮುಂದಿನ ದಿನಗಳು ದಯವಿಟ್ಟು ಆರೋಗ್ಯಕರವಾಗಿದೆ ಸರ್. ನಿಮ್ಮೊಂದಿಗೆ ಎಲ್ಲ ರೀತಿಯಲ್ಲೂ ನಾವು ಸಹಕಾರ ನೀಡ್ತೀವಿ. ಎಲ್ಲೇ ಇದ್ರು ನಮ್ಮ ಮರೆಯಬೇಡಿ, ನಾವಂತೂ ಜೀವನದಲ್ಲಿ ಮರೆಯೋದಿಲ್ಲ ನಿಮ್ಮನ್ನ. ಅದೇ ರೀತಿ ವಿದ್ಯಾರ್ಥಿಗಳು ಅಷ್ಟೇ, ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆಯಲ್ಲಿ ಭೇದ ಭಾವ ಬೇಡ. ನಾವು ಇದೇ ಶಾಲೆಯಲ್ಲಿ ಓದಿದ್ದೀವಿ, ಒಳ್ಳೆ ಒಳ್ಳೆ ಕೆಲಸದಲ್ಲಿದ್ದೀವಿ. ಮೊದಲಿನ ಒಂದು ಇಂಪ್ರೆಷನ್ ಇತ್ತು, ಚಿಂತನಕನಹಳ್ಳಿ ಮಕ್ಕಳು ಅಂದ್ರೆ ಸರಿಯಾಗಿ ಓದ್ತಾ ಇರಲಿಲ್ಲ ಅಂತ. ಮೋಸ್ಟ್ಲಿ ಅನುಭವ ಚೇಂಜ್ ಆಗಿದೆ ಅನಿಸುತ್ತೆ. ಅದೇ ರೀತಿ ಕೆಲವು ಮಾತುಗಳು ನಮ್ಮ ಶ್ರೀನಾಥ್ ಸರ್ ಬಗ್ಗೆ ಹೇಳ್ಬೇಕಾಗುತ್ತೆ. ನಮ್ಮ ವಿಜ್ಞಾನ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದರು. ಆಯ್ತು ಸರ್, ಆ ಹೃದಯದ ಒಂದು ಚಿತ್ರಕ್ಕೆ ನೀವು ಹಾಕಿರೋ ಗುಡ್ ಅನ್ನೋ ಪದ ಇವತ್ತು ನಾನು ನೆನೆಸ್ಕೊಡ್ತೀನಿ ಸರ್. ನೀವು ಕೊಟ್ಟಿದ್ದ ಅಭಿದ ಮನೆಗಳು ಬಲವೃತ್ ಕೃಷಿ, ಎಡವೃತ್ ಕೃಷಿ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಡಾಕ್ಟರ್ಸ್ಗೆ ಮತ್ತೆ ನರ್ಸಸ್ಗೆ ಇವತ್ತು ಪಾಠ ಮಾಡ್ತಾ ಇದ್ದೀನಿ ಸರ್. ನಾನು ಕ್ಲಿನಿಕಲ್ ಎಜುಕೇಟರ್ ಆಗಿ ಒಂದು ದುಬೈ ಬೇಸ್ಡ್ ಹಾಸ್ಪಿಟಲ್ ಅಲ್ಲಿ ಎಜುಕೇಶನ್ ಅಂಡ್ ಕ್ವಾಲಿಟಿ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡ ಶಾಲೆ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ. ಕಾನ್ಫಿಡೆಂಟ್ ಆಗಿರಿ, ಚೆನ್ನಾಗಿ ಓದ್ರಿ. ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಹೋದ್ಮೇಲೆ ಸೈನ್ಸ್ ತಗೊಳ್ಳಿ, ನಿಮ್ ಕೈಲಿ ಆಗುತ್ತೆ. ದೊಡ್ಡದಾಗಿ ಕನಸು ಕಾಣಿ, ಸಕ್ಸಸ್ ಆಗ್ತೀರಾ, ಜೀವನದಲ್ಲಿ ಚೆನ್ನಾಗಿದೆ. ಅದೇ ರೀತಿ ನಮಸ್ಕಾರ ಸರ್. ನಿಮಗೆ ಇದೇ ಪಕ್ಕದ ಎದುರುಗಡೆ ಬಂದಿದ್ದೇನೆ. ನಾನು ವಕೀಲ ವೃತ್ತಿಯಲ್ಲಿ ಮಾಡ್ತಿದ್ದೇನೆ. ನಾನು ವಕೀಲ ವೃತ್ತಿ ಮೊದಲು ಇಲ್ಲಿ ಕೋಲಾರಿನಲ್ಲಿ ನಡೆದು, ಅದಾದ್ಮೇಲೆ ನಾನು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ನನಗೆ ಪ್ರೇರಣೆ ಮತ್ತೆ ತಳಪಾಯ, ಅದಾದ್ಮೇಲೆ ನನ್ನ ಓದಿಗೆ ಮೊದಲು ಅಡಿಪಾಯ ಅಂತ ಹೇಳಿದ್ರೆ ಈ ಶತಶೃಂಗ ಪ್ರೌಢಶಾಲೆ. ಈ ಶತಶೃಂಗ ಪ್ರೌಢಶಾಲೆಯಲ್ಲಿ ಮೊದಲು ವ್ಯಾಕರಣ ಕನ್ನಡ ಕಲ್ತಿತ್ತಂದ್ರೆ ನಮ್ಮ ಆದಿನಾರಾಯಣ ಸರ್ ಇರ್ತದಂತ. ಅವರು ಆ ಶಿಸ್ತಾಗ್ಲಿ, ಅದಾದ್ಮೇಲೆ ಆ ಸಮಯ ಆಗ್ಲಿ ಪ್ರತಿಯೊಂದನ್ನು ನಮಗೆ ಮೈ ಬಿಡಿಸ್ಕೊಟ್ಟಿದ್ದಂದ್ರೆ ನಮ್ಮ ಆದಿನಾರಾಯಣ ಸರ್ ಅವರೇ. ನಿಜವಾಗ್ಲೂ ನಿಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಈ ಸ್ಥಾನದಲ್ಲಿ ನಿಂತ್ಕೊಂಡು, ನಾನು ನೀವು ಯಾವ ಸ್ಥಾನದಲ್ಲಿ ಕೂತಿದ್ರು ಆ ಸ್ಥಾನದಲ್ಲಿ ಕೂತು ನಾನು ಈ ವೇದಿಕೆಯಲ್ಲಿ ಬಂದು ನಿಂತು ಮಾತಾಡ್ಬೇಕಂದ್ರೆ ಕಾರಣಕರ್ತರು ಆ ಗುರುಗಳು. ಒಬ್ಬ ಶಿಲ್ಪಿ ಒಂದು ಶಿಲೆಯಲ್ಲಿ ಕೆತ್ತಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾನೋ, ಅದೇ ರೀತಿ ನೀವು ಮುಕ್ತವಂತ ಜೀವನವನ್ನು, ಒಳ್ಳೆ ಜೀವನವನ್ನು ರೂಪಿಸಿಕೊಳ್ಳಲು ಒಬ್ಬ ಗುರು ಎಷ್ಟು ಮುಖ್ಯನೋ, ಆ ಗುರು ಆ ದೇವರಿಗೆ ಸಮಾನ ಅಂತಾರೆ. ಆ ಸ್ಥಾನವನ್ನು ಪಡೆದಿರುವಂತಹ ಸ್ಥಾನ ಕೊಡಬೇಕಾಗಿದ್ದು ನಮ್ಮ ಗುರುಗಳಿಗೆ ಅಂದ್ರೆ ತಪ್ಪಾಗಲಾರದು. ಮತ್ತೆ ಇನ್ನು ತುಂಬಾ ನಮ್ಮ ಅನಿಸಿಕೆಗಳಿದ್ದಾವೆ. ಪ್ರತಿಯೊಂದು ಅನಿಸಿಕೆಗಳು ಹೇಳ್ಬೇಕಂದ್ರೆ ಈಗ ಟೈಮ್ ಸಾಕಾಗಲ್ಲ. ಓಕೆನಾ? ನನ್ನ ಸಣ್ಣ ಟೈಮನ್ನ ಇಷ್ಟೊಂದು ಮಾತಾಡಲು ಅವಕಾಶ ಕೊಟ್ಟಂತಹ ನಿಮಗೂ ಮತ್ತೆ ಈ ವೇದಿಕೆಗೂ ನನ್ನ
ಹೃದಯಪೂರ್ವಕ ಧನ್ಯವಾದಗಳನ್ನ. ಅವರು ಅಟೆಂಡೆನ್ಸ್ ಆಗಕ್ಕೆ ಬಂದ್ರು, 2ನೇ ದಿವಸನೂ 3ನೇ ದಿವಸನೂ ಬಂದ್ರು. ಅಟೆಂಡೆನ್ಸ್ ಆಗ್ತಾ ಇದ್ರು. ಅಟೆಂಡೆನ್ಸ್ ಆಗ್ತಾ ಇದ್ರೆ ನಮಗೆ ಗೊತ್ತಿಲ್ಲ, ನಿಂತ್ಕೊಂಡು ಸೆಲ್ಯೂಟ್ ಹೇಳ್ಬೇಕು ಅಂತ. ಆ ಪ್ರೆಸೆಂಟ್ ಸರ್ ಅಂತ ಕೂತ್ಕೊಂಡು ಯಾರು ಅವನು ಅಂತ ಬಂದ್ರು. ಜುಟ್ಟೆಲ್ಲ ಜಾಸ್ತಿ ಇತ್ತು, ಕಮ್ಮಿ ಆಗೋಯ್ತೆ. ಬಂದ್ಬಿಟ್ಟು ಜುಟ್ಟು ಇಟ್ಕೊಂಡು ಡಮ 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 ಅಂತ ಹೊಡೆದಾಕಿದ್ರು. ಅದು ಓದಿಸಿದಲ್ಲ, ಅಟೆಂಡೆನ್ಸ್ ಹೇಳಿಲ್ಲ, ಅಟೆಂಡೆನ್ಸ್ ನಿಂತ್ಕೊಂಡು ಹೇಳಿಲ್ಲ ಅಷ್ಟೇ. ಇವ್ರ ಬಗ್ಗೆ ನಮಗೆ ಗೊತ್ತಿರ್ಲಿಲ್ಲಲ್ಲ, ನಿಮ್ಗೆ ಗೊತ್ತಲ್ಲ, ಇವಾಗ ಅವ್ರಿಗೆ ಶಿಸ್ತಲ್ಲ, ನನಗೆ ಗೊತ್ತಿಲ್ಲ. ಹಂಗ ಹೊಡೆದ್ರು. ಅವತ್ತಿಂದ ಒಂದೇ ಅಂದ್ಕೊಂಡೆ, ಇವ್ರ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಕಮ್ಮಿ ಮಾರ್ಕ್ಸ್ ತೆಗಿಬಾರ್ದು, ಇವ್ರು ಹೊಡೆದ್ರೆ ಹಂಗೆ ಹೊಡೆಯಲ್ಲ ಅಂತ ಹೇಳ್ಬಿಟ್ಟು 99,2000 ಅಲ್ಲಿ ಅವ್ರ ಸಬ್ಜೆಕ್ಟ್ ಅಲ್ಲಿ ನಾನೇ ಟಾಪರ್. ಕೇಳಿ ಏನ್ ಸರ್, ಅವತ್ತಿಂದ ಒಂದು 31 ಏಟು ತಿನ್ನಿಲ್ಲ ಅವ್ರ ಹತ್ರ. ನನ್ಗಿರೋ ಟೀಚರ್ಸ್ ಅಲ್ಲಿ ಇಬ್ಬರೇ ಇದ್ದಾರೆ ಇಲ್ಲಿ. ಇನ್ನೊಬ್ರು ನಮ್ಮ NS ಸರ್. ಆಯ್ತು ಸರ್, ನಮ್ಮ NS ಸರ್ ಹೆಂಗ್ ಗೊತ್ತಾ, ನಾವ್ NS ಸರ್ ಏನಂದ್ರೆ ಅವ್ರು ನಮ್ಗೆ ಫಸ್ಟ್ ಬಂದಿದ್ದು, ನಾವ್ ಬೆಂಚ ಅವ್ರಿಗೆ ಫಸ್ಟ್. ಅವ್ರು ಬಂದಿದ್ರು. ಅವ್ರ ಸಬ್ಜೆಕ್ಟ್ ಅಲ್ಲಿ 35 ಮಾರ್ಕ್ಸ್ ಎಷ್ಟು ಬರ್ತಾಯಿದ್ರು ಗೊತ್ತಾ, ನಂದು ಟೆಸ್ಟ್ ಮಾಡ್ತಾ ಇದ್ರು. 25ಕ್ಕೆ 9 ಬರ್ಬೇಕು. ನಂದು ಎಷ್ಟು ಬರ್ತಾ ಇತ್ತು ಗೊತ್ತಾ, 7.5 8 ಫೈನಲ್ ಇಷ್ಟೇ. ಆದ್ರೆ ಮೇಲೆ ನಾನು ಬರ್ತಾನೆ ಇರಲಿಲ್ಲ. ಇದೆಲ್ಲ ಬಿಲ್ಡಿಂಗ್ ಇರಲಿಲ್ಲ. ಇಲ್ಲಿ ಮರಗಳ ಕೆಳಗಡೆ ಟ್ಯೂಷನ್ ಮಾಡ್ತಾ ಇದ್ರು. ಸಂಜೆ ನಾಗರಾಜ್ ಬಾರ ಇದ್ರು. 10th ಎಕ್ಸಾಮು 3 ದಿವಸ ಇದೆ, ಬಾ ಇಲ್ಲಿ ಅಂದ್ರು. ಏನ್ ಸರ್ ಅಂದೆ, ನಿಮ್ಮೆಲ್ಲ ನನ್ಗೆ ಡೌಟ್ ಆಯ್ತು ಅಂದ್ರು. ಏನ್ ಸರ್ ಅಂದೆ, ನೀನು ಗೋಡೆ ಮೇಲೆ ಬೇಕಿದ್ದಂಗೆ, ಬೇಕು ಆ ಕಡೆಲ್ಲ ಜಂಪ್ ಆಗ್ಬೋದು, ಈ ಕಡೆಲ್ಲ ಜಂಪ್ ಆಗ್ಬೋದು, ಪಾಸ್ ಅನ್ನ ಆಗ್ಬೋದು, ಫೈಲನ್ನ ಆಗ್ಬೋದು ಅಂದ್ರು. ಅವರು ಸೈನ್ಸ್ ಅಂದ್ರೆ ಭಯ, ಅವ್ರು ಹೊಡಿತಾ ಇರ್ಲಿಲ್ಲ ಪಾಪ. NM ಸರ್ ಅವ್ರು ಬಂದಿದ್ದಾರೆ. NM ಸರ್ ಅವರು ಮ್ಯಾಥ್ಸ್ ಮಾಡ್ತಾ ಇದ್ರು. ಅವರು ಹುಣಸೆ ಮರ ಇತ್ತು ಪಕ್ಕದಲ್ಲೇ, ಹುಣಸೆ ಮರ ಐತೆ. ಹುಣಸೆ ಮರಲ್ಲಿ ಬರ ಒಂದು ಹೊಡಿತಾ ಇದ್ರು, ಪ್ಯಾಂಟ್ ಮೇಲೆ ಎತ್ತಿ ಹೊಡಿತಾ ಇದ್ರು ಅವರು. ಅವ್ರು NM ಸರ್ ಹಂಗೆಲ್ಲ ಮಾಡಿದಾರೆ ನಮ್ಗೆ. ಓಕೆ, ಇದೆಲ್ಲ ಕಾಮಿಡಿ ಆಗಿ ನಡೆದಿರೋದು ಹೇಳಿರೋದು. ಆಯ್ತು ಸರ್, ನೀವು ಇನ್ಮೇಲೆ ಮುಂದಿನ ಸಂತೋಷವಾಗಿರಿ, ಆರಾಮಾಗಿರಿ. ಮೇಡಮ್ ವರ್ಗ ಫ್ಯಾಮಿಲಿಗೆ ಆರಾಮಾಗಿ ಟೈಮ್ ಕೊಡಿ. ಏನ್ ಮೇಡಮ್ ಕೊಡ್ತಾರಲ್ಲ, ಇನ್ಮೇಲೆ ಕೊಡ್ತಾರೆ.